ಸೊ ಒಂದೇನಂದರೆ ಶಾರ್ಟ್ ಟೈಮಲ್ಲಿ ನಿಮ್ಗೆ ಏನಾದರೂ ಸಾಕಷ್ಟು ಡಿಮ್ಯಾಂಡ್ ಮಾಡ್ಬಿಟ್ಟು ಈ ಥರ ಹೇಳಿದ್ರೆ, ಯಾಕೆಂದರೆ ಬಿಗ್ ಬಾಸ್ ಅಂದರೆ ಎಲ್ಲ ನೋಡೋಂಥ ಶೋ, ಒಂದು ದೊಡ್ಡ ಶೋ. ಸೊ ಶಾರ್ಟ್ ಟೈಮಲ್ಲಿ ನಿಮ್ಗೆ ಹೇಳಿರ್ತಾರೆ. ಸೊ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಗಿ ಅಲ್ಲೇನೋ ಸ್ಟೇಜಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ಅನ್ನೋ ಥರ ಏನಾದ್ರು ನೆಗೆಟಿವ್ ಬಂತಂದರೆ, ಸೊ ನಿಮಗೆ ಏನು ಅನಿಸುತ್ತೆ ಅವಾಗ? ಯಾಕೆಂತಂದರೆ ನೀವು ಪರ್ಫೆಕ್ಟಾಗಿ ಮಾಡಿರ್ತಾರೆ, ಚೆನ್ನಾಗಿ ಕಾಣಬೇಕು, ನಮಗೊಂದು ಒಳ್ಳೆ ಹೆಸರು ಬರಬೇಕಂತ. ಸೊ ಎಷ್ಟು ಕಾಳಜಿ, ಎಷ್ಟು ಒಂದು ಕೇರಾಗಿ ಮಾಡಿರ್ತೀರಾ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನಾವು ಈ ಸೆಲೆಬ್ರಿಟೀಸ್ ಮಾಡಬೇಕಾದ್ರೆ ತುಂಬ ಕೇರ್ ತೊಗೊತೀವಿ. ನಾವು ತುಂಬ ಸ್ಟೆಪ್ ಬೈ ಸ್ಟೆಪ್ ಅವ್ರ ಮೆಜರ್ಮೆಂಟ್ ಕಳಿಸಿರ್ತಾರೆ, 20 ಸಲ ನಾವು ನೋಡ್ತೀವಿ ಆ್ಯಂಡ್ ಎಲ್ಲ ನೀಟಾಗಿ ಮಾಡ್ಕೊಡ್ತೀವಿ ಸರ್. ಆ ಥರ ಏನು ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನಾವು ಕೊಟ್ಟಿರೋದೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಒಂದು ನಮ್ಮದು ಬ್ಯಾಡ್ ಇದಿಲ್ಲ ಸರ್. ಸೊ ಅದೇ ಫೈನಲ್ಗೆ ಇಬ್ಬರಿಗೂ ಕೂಡ ಕಳಿಸಿದೀನಿ ಅಂತ ಕೇಳ್ಕೊಟ್ರಿ. ಇವಾಗ ನಾವು ನೋಡೋಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಕಳಿಸಿದ್ರೆ. ನೀವು ಹೆಂಗೆ ಬಿಗ್ ಬಾಸ್ ಯಾರು ವಿನ್ನರ್ ಅಂತ ಕಾಯ್ತಾ ಇದ್ದಾರೆ, ನನಗೆ ಯಾರು ನನ್ನ ಕಾಸ್ಟ್ಯೂಮ್ ಹಾಕೊಂತಾರೆ, ಹೆಂಗೆ ಕಾಣಿಸ್ತಾರೆ ಅನ್ನೋದೇ ನನಗೆ ತುಂಬ ಇಂಪಾರ್ಟೆಂಟು. ನಾವು ಆ್ಯಕ್ಚುಲಿ ಡಿಸೈನರ್ಸ್ ಹೆಂಗಿರುತ್ತೆ ಲೈಫು ಅಂದರೆ, ಎವ್ರಿ ಡೇ ನಾವು ಬಿಗ್ ಬಾಸ್ ನೋಡ್ತೀವೋ ಬಿಡ್ತೀವೋ, ಡೈಲಿ ಮಾರ್ನಿಂಗ್ ಪ್ರೋಮೋ ನೋಡ್ತೀವಿ. ಕಾಸ್ಟ್ಯೂಮ್ ಯಾರು ನಮ್ದು ಹಾಕ್ಕೊಂಡಿದ್ದಾರೆ, ಹೆಂಗೆ ಕಾಣ್ತಾರೆ, ಹಾಕಿದಾರಾ ಇಲ್ವಾ, ನಮ್ದು ಇದೇ ಆಗುತ್ತೆ ಡೈಲಿ. ಆ ಥರ ನಮ್ಮದು ಲೈಫ್ ನಡೆಯುತ್ತೆ. ಸೊ ನೀವು ಫೈನಲ್ ಕಟ್ ಮಾಡಿರೋ ಆ ಒಂದು ಕಾಸ್ಟ್ಯೂಮ್ ನೋಡೋಕ್ಕಾಗಿಲ್ಲ. ಸೊ ರಾ ಮೆಟೀರಿಯಲ್ ಇದೆ ಅಂತ ಹೇಳಿದ್ರಿ. ಸೊ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಅದನ್ನೇ ನೋಡೋಣ. ತೋರಿಸ್ತೀನಿ ಬನ್ನಿ ಸರ್. ಇಲ್ಲಿದೆ ನಮ್ಮದು ವರ್ಕ್ಶಾಪ್ ಇದೆ ಹಿಂದೆ, ನಮ್ಮ ಮೆಟೀರಿಯಲ್ ಇಲ್ಲೇ ಇದೆ. ತೋರಿಸ್ತೀನಿ ಆ ಮೆಟೀರಿಯಲ್ ಯಾರ್ಯಾರಿಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಡಿಸೈನ್ ಬೇಕಂದ್ರೂ ಫೋಟೋ ಇದೆ, ತೋರಿಸ್ತೀನಿ. ಸರ್ ಅವಾಗಲೇ ಹೇಳಿದ್ರಿ ಅಲ್ಲೇ ಫೈನಲ್ ಟಚ್ ಕೊಟ್ಬಿಟ್ಟು ಬಿಗ್ ಬಾಸ್ ಮನೆಗೆ ಕಳಿಸಿದ್ದೀವಿ ಅಂತ. ಸೊ ಇವಾಗ ರಾ ಮೆಟೀರಿಯಲ್ ಇದೆ, ಅದನ್ನೇ ತೋರಿಸ್ತೀವಿ ಅಂತ ಹೇಳಿದ್ರಿ. ಸೊ ನಮ್ಮ ವೀಕ್ಷಕರಿಗೆ ಯಾವ ಥರ ಅಟ್ಲೀಸ್ಟ್ ಅವರಿಗೊಂದು ಹಿಂಟ್ ಬರುತ್ತೆ, ನಾವು ಫಿನಾಲೆಯಲ್ಲಿ ನೋಡೋಕ್ಕಿಂತ ಮುಂಚೆ ಸೊ ಈ ಥರ ಇರುತ್ತೆ ಕಾಸ್ಟ್ಯೂಮು ಅಂತ ಒಂದು ಇದು. ಸೊ ತೋರಿಸ್ಬೋದಾ ಅಂತ? ಖಂಡಿತ ತೋರಿಸೋಣ ಸರ್. ನೀವು ಒನ್ ಡೇ ಮುಂಚೆ ಬಂದುಬಿಡಿದ್ರೆ ಕಾಸ್ಟ್ಯೂಮೇ ತೋರಿಸ್ಬೋದಾಗಿತ್ತು. ನೀವು ಇವತ್ತು ಬಂದಿದ್ದೀರಾ, ಬಟ್ ನನ್ನ ಹತ್ರ ಮೆಟೀರಿಯಲ್ ಇದೆ, ತೋರಿಸ್ತೀನಿ. ಇದು ನೋಡಿ, ರಕ್ಷಿತಾ ಅವ್ರದ್ದು ಇಷ್ಟೇ ಉಳಿದಿರೋದು ಇದು. ಇದು ಆ್ಯಕ್ಚುಲಿ ಟಾಪ್ ಯೂಸ್ ಮಾಡಿದ್ದೀವಿ ನಾವು. ನೋಡಿ ಈ ಥರ ಬರುತ್ತಿದ್ದು, ತುಂಬ ಚೆನ್ನಾಗಿದೆ ಸರ್. ತುಂಬ ಗ್ರ್ಯಾಂಡಾಗಿ ಲೈಟಿಂಗಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫ್ಲವರ್ ಇದೆ, ನೆಟ್ ಮೇಲೆ ಬರುತ್ತೆ ಇದು ಸೀಕ್ವೆನ್ಸು. ಆ್ಯಂಡ್ ಇದಕ್ಕೆ ನಾವು ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ, ಆರ್ಗೆನ್ಸಾ ಅಂತ ಹೇಳ್ತೀವಿ. ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ, ಅದು ಒಳಗೆ ಸ್ಯಾಟಿನ್ ಬರುತ್ತೆ, ಲೈನಿಂಗ್ ಬರುತ್ತೆ, ಕಪ್ಸ್ ಬರುತ್ತೆ, ಇದೆಲ್ಲ ಬರುತ್ತೆ ಸರ್. ಅದು ಗೌನ್ ಟೈಪ್. ಈ ಕಲರ್ ಎಕ್ಸಾಕ್ಟ್ಲಿ ಇದೇ ಕಲರಲ್ಲಿ ನಾವು ಮಾಡಿರೋದು. ಸೊ ಅದು ಗೌನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬಟ್ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕಾವ್ಯ ಮೇಡಮ್ಗೆ ಇದು ತುಂಬ ಜಾಸ್ತಿನೇ ತಂದೆ, ಹೆವಿ ವೆಯ್ಟ್ ಇದೆ. ಇದು ನೋಡಿ ಸರ್, ಇದು ನೋಡಿ ಸರ್ ಹೆಂಗಿದೆ ವರ್ಕು ನೋಡಿ, ನಿಮ್ಗೆಲ್ಲೂ ಜಾಗನೇ ಇಲ್ಲ. ಹೆವಿ ವೆಯ್ಟ್ ಇದೆ ಸರ್. ಫುಲ್ ಅವ್ರು ಯಾವ ಥರ ಹಾಕೊಳ್ತಾರೆ ಸರ್? ಎಷ್ಟು ಕೆಜಿ ಬರ್ಬೋದು? ಇಲ್ಲ, ಅಷ್ಟು ವೆಯ್ಟ್ ಬರಲ್ಲ. ನಾವು ಜಾಸ್ತಿ ಯೂಸ್ ಮಾಡಿಲ್ಲ. ಅಪ್ಪರ್ ಪಾರ್ಟ್, ಯೋಕ್ ಪಾರ್ಟು ಸ್ವಲ್ಪ ವೆಸ್ಟ್ ಹತ್ರ ನಾವು ಯೂಸ್ ಮಾಡಿದ್ದೀವಿ. ಬಟ್ ಇದು ವೆಯ್ಟ್ ಇರುತ್ತೆ, ಬಾಡಿ ಮೇಲೆ ಹಾಕಿದ್ಮೇಲೆ ಅಷ್ಟು ವೆಯ್ಟ್ ಬರಲ್ಲ. ಅಲ್ಲ, ಒಂದು ಅಂದಾಜು ಇವ್ರಿಬ್ರಿಗೆ ಕಳಿಸಿರೋದ್ರಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ ಇಬ್ಬರದು? ಇವ್ರದೇ ವೆಯ್ಟ್ ಬರೋದು ಜಾಸ್ತಿ ಬರ್ಬೋದು. ವೆಯ್ಟ್ ಏನು ಒಂದು ಅಷ್ಟು ವೆಯ್ಟ್ ನನಗೆ ಐಡಿಯಾ ಇಲ್ಲ ಸರ್. ಬಟ್ ಅಷ್ಟೆಲ್ಲ ಬರಲ್ಲ ಸರ್, ಕಮ್ಮಿನೇ. ಅದು ನೋಡೋಕ್ಕೆ ಇದು ನೋಡೋಕ್ಕೆ ಹಿಂಗೆ ಭಾರ ಅನಿಸುತ್ತೆ, ಬಾಡಿಗೆ ಹಾಕಿದ್ಮೇಲೆ ಅಷ್ಟು ಭಾರ ಬರಲ್ಲ. ಆಮೇಲೆ ನಾವು ಇಷ್ಟು ಯೂಸ್ ಮಾಡಿಲ್ಲ. ಕಾವ್ಯ ಮೇಡಮ್ಗೆ ಯೂಸ್ ಮಾಡಿದ್ದೀವಿ, ಒಂದು ಹತ್ರ 1-1.5 ಮೀಟ್ರ್ ಯೂಸ್ ಮಾಡಿದ್ದೀವಿ. ಇಲ್ಲೊಂದು 3 ಮೀಟ್ರ್ ಇದೆ, 1.5 ಮೀಟ್ರ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ನೋಡ್ಬೋದು ನೀವು, ನೋಡಿ ಇದು ಸೀಕ್ವೆನ್ಸ್ ಹೆಂಗಿದೆ ಅಂದರೆ ತುಂಬ ಹೆವಿ ಇದೆ ಇದು. ಯಾಕೆ ಇಷ್ಟು ಹೆವಿ ತಂದ್ವಿ ಅಂದರೆ, ತುಂಬ ಗ್ರ್ಯಾಂಡಾಗಿ ಕಾಣ್ಬೇಕು ಮೇಡಮ್ಮು, ಯಾಕಂದರೆ ಫೈನಲ್ ಅಲ್ವಾ. ಅವ್ರ ಡ್ರೆಸ್ ಅವ್ರು ವೇರ್ ಮಾಡ್ತಾರಲ್ಲ, ಅದಕ್ಕೂ ಹೆಚ್ಚಾಗಿ ನಮಗೇನಂದರೆ ಚೆನ್ನಾಗಿ ಕಾಣಬೇಕು, ನಮ್ಮ ಕಾಸ್ಟ್ಯೂಮ್ ಇನ್ನೂ 4 ಜನ ನೋಡಿ ಹೇಳ್ಬೇಕು ಅನ್ನೋದು ಆಸೆ ನನಗೆ. ಸೊ ಅದಕ್ಕೆ ನಾನು ಈ ಥರ ತಂದು ಮಾಡಿಕೊಟ್ಟಿದ್ದೀವಿ. ಇದರಲ್ಲೂ ಕೂಡ ಕೆಳಗೆ ಆರ್ಗೆನ್ಸಾ ಯೂಸ್ ಮಾಡಿದ್ದೀವಿ, ಟಾಪ್ ಪೂರ್ತಿ ಇದೇ ಯೂಸ್ ಮಾಡಿದ್ದೀವಿ. ಆಮೇಲೆ ಲೈನಿಂಗ್ ಬರುತ್ತೆ, ಕ್ಯಾನ್ ಏನು ಯೂಸ್ ಮಾಡಿಲ್ಲ, ಇದರಲ್ಲಿ ಮಾಡಿದ್ದೀವಿ ಸರ್. ಸೊ ಒಟ್ಟಾರೆ ಬಿಗ್ ಬಾಸ್ ಅಲ್ಲಿ ಇಬ್ರು ಸ್ಪರ್ಧಿಗಳು ಮಿಂಚಬೇಕು ಅನ್ನೋ ಲೆವೆಲಿಗೆ ಮಾಡಿದ್ದೀರಾ. ಹೌದು, ಅವರಲ್ಲಿ ಮಿಂಚಿದ್ರೆ ನಾವಿಲ್ಲಿ ಮಿಂಚ್ತೀವಿ. ನಮ್ಗೆ ಅದೇ ಖುಷಿ, ಅವ್ರು ಮಿಂಚಬೇಕಲ್ಲಿ, ಅವ್ರು ಮಿಂಚಿದ್ರೆ ನಮಗೂ ಖುಷಿ ಸರ್. ಸೊ ಇನ್ನು ನಿಮ್ಮಲ್ಲಿ ಬೇರೆ ಬೇರೆ ಕಲೆಕ್ಷನ್ ವೆರೈಟೀಸ್ ಅಂದಿದೆ, ಅಂದರೆ ಬಿಗ್ ಬಾಸಿಗೆ ಕಳಿಸಿರೋದ್ರ ಜೊತೆಗೆ ಬೇರೆ ಬೇರೆ ಕಲೆಕ್ಷನ್ ಇದೆ, ಬೇರೆ ಬೇರೆ ಇದ್ರ ಥರ ಮಾಡ್ತೀನಿ. ಸೊ ಅದನ್ನು ನೋಡೋಣ ಬನ್ನಿ ಸರ್. ನಮ್ಮದು ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ. ಆ್ಯಂಡ್ ನಮ್ಮದು ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ, ಕಸ್ಟಮರ್ಗೂ ಗೊತ್ತಾಗಲಿ. ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ, ಬನ್ನಿ ಸರ್ ತೋರಿಸ್ತೀನಿ. ಸೊ ಅವಾಗಲೇ ಹೇಳ್ತಾ ಇದ್ರಿ ಸರ್, ನಮ್ಮ ಹತ್ರ ಬೇರೆ ಬೇರೆ ವೆರೈಟಿ ಕಲೆಕ್ಷನ್ಸ್ ಇದೆ, ಇನ್ನೂ ಗ್ರ್ಯಾಂಡ್ ಲುಕ್ ಆಗಿ ಕೊಡುವಂಥ ಕಲೆಕ್ಷನ್ಸ್ ಇದೆ. ಆಮೇಲೆ ನಮ್ಮ ಬಿಸ್ನೆಸ್ ಯಾವ ಥರ ನಡೆಯುತ್ತೆ ಅಂದರೆ ಜನಕ್ಕೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇದು ಫ್ಯಾಷನ್ನು ಅಂದರೆ ಡಿಸೈನ್ ಫ್ಯಾಷನ್ ವರ್ಕ್ ಹೆಂಗಿರುತ್ತೆ, ಹೆಂಗೆ ನಡೆಯುತ್ತೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ ಸರ್? ಆ್ಯಕ್ಚುಲಿ ಇದು ನಮ್ಮ ಶಾಪ್ ಓಪನ್ ಮಾಡೋದು ಫ್ಯಾಷನ್ ಡಿಸೈನಾಗಿ ಈಸಿ, ಸ್ವಲ್ಪ ದುಡ್ಡಿದ್ರೆ. ಬಟ್ ಇದು ಕಷ್ಟ ಏನಂದರೆ, ಹೋಗಿ ಫ್ಯಾಬ್ರಿಕ್ ಸೋರ್ಸಸ್ ಮಾಡೋದು, ಮಾರ್ಕೆಟಲ್ಲಿ ಹೋಗಿ ತರೋದು ಎಲ್ಲ ತುಂಬ ಕಷ್ಟ ಸರ್. ಆಮೇಲೆ ಒಂದೇ ಶಾಪಲ್ಲಿ ತರೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನೀವು ಒಂದು ಡಿಸೈನ್ ಕೊಟ್ಟಿರ್ತೀರ,
ಅದನ್ನು ನಾವು ಮ್ಯಾಚ್ ಇವಾಗ ಎಕ್ಸಾಕ್ಟ್ಲಿ ಇದೇ ಬೇಕು ಅಂದರೆ ಎಲ್ಲ ಒಂದೇ ಕಡೆ ಸಿಗೋದಿಲ್ಲ. ಒಂದು ಆ ಅಂಗಡಿ ಈ ಅಂಗಡಿ ಒಂದ್ಸಲಿ ಈ ಮೂಲೆಯಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಡೀ ಮಾರ್ಕೆಟೇ ಅಲಿಬೇಕು ಸರ್. ನಂದು ಶಾಪಿಂಗ್ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ ನಾನು ಇಲ್ಲಿ 10 ಬಿಟ್ಟರೆ 11 ರೀಚ್ ಆಗ್ತೀನಿ. 11 to ನೈಟ್ 9 o'clockವರೆಗೂ ಮಾರ್ಕೆಟಲ್ಲೇ ಇರ್ತೀನಿ. ಯಾವ ಪ್ಲೇಸ್? ಚಿಕ್ಕಪೇಟೆಲ್ಲೇ ಎಲ್ಲ ಸಿಗೋದು. ನಮ್ಮದು ಒಂದು ಸ್ವಲ್ಪ ನಮ್ಗೆ ಗೊತ್ತಿರೋ ಶಾಪ್ಗಳಿದೆ, ನಮಗೆ ಮೆಟೀರಿಯಲ್ ಕೊಡೋದು ಅವರೆಲ್ಲ ಈಚೆ ಕೊಡ್ತಾರೆ, ಇಲ್ಲೆಲ್ಲೂ ಇಲ್ಲ ಡೀಲು. ಒಳ್ಳೆ ಒಂಥರ ಪ್ರೀಮಿಯಮ್ ಫ್ಯಾಬ್ರಿಕ್ ಅದೆಲ್ಲ. ಸೊ ನಮ್ಮ ಬಿಸ್ನೆಸ್ ಹೆಂಗೆ ನಡೆಯುತ್ತೆ ಅಂದರೆ ಸರ್, ಕಸ್ಟಮರ್ ಬರ್ತಾರೆ, ನಮ್ಮ ಸ್ಪೆಷಲ್ ಏನಂದರೆ ಎಲ್ಲ ಡಿಸೈನರ್ದು ಹೆಂಗೆ ಅಂದರೆ ಇರೋದನ್ನು ತೊಗೊಂಡು ಹೋಗಬೇಕು. ಬಟ್ ನಂದು ಹೆಂಗೆ ಅಂದರೆ ನೀವು ಬರ್ತೀರಾ ನನ್ನ ಹತ್ರ, ನನಗೆ ಈ ಥರ ಡಿಸೈನ್ ಬೇಕು. ಕಪಲ್ಸ್ ಬರ್ತಾರೆ, ನನಗೆ ಈ ಕಲರ್ ಬೇಕು, ಇಲ್ಲ ಈ ಥರನೇ ಬೇಕು, ನನ್ನ ಫಿಯಾನ್ಸಿಗೆ ಈ ಥರ ಬೇಕು, ಎಕ್ಸಾಕ್ಟ್ಲಿ ಆ ಥರ ಮಾಡಿ ನಾನು ರೆಂಟು ಕೊಡ್ತೀನಿ. ಓನಾಗಿ ಕೊಡಲ್ಲ ನಾನು, ನನ್ನ ಕಂಪ್ಲೀಟ್ ರೆಂಟಲ್ ಬಿಸ್ನೆಸ್ಸು. ಸೊ ಆ ಥರ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬರ್ತಾರೆ, ಮೆಟರ್ನಿಟಿ ಗೋನ್ಗೆ ಬರ್ತಾರೆ, ಆಮೇಲೆ ಬರ್ಡೇ ಪಾರ್ಟಿಗೆ ಬರ್ತಾರೆ. ಈಗ ಎಕ್ಸಾಂಪಲ್ 1 year ಬರ್ಡೇ ಮಗುದು ಅವ್ರು ಬತ್ತು ಅಂದರೆ ಮಾಮ್ ಡಾಟರ್ಗೆ ಸೇಮ್ ಮಾಡ್ತೀನಿ, ಇಲ್ಲ ಡ್ಯಾಡ್ ಮಾಮ್ ಆ್ಯಂಡ್ ಮಗುಗೂ ಸೇಮ್, ಮೂರಿಗೂ ಸೇಮ್ ಮಾಡಿ ಕೊಡ್ತೀನಿ. ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಕೊಡ್ತೀನಿ ಸರ್. ನೀವು ಯಾವ ಥರ ಕಸ್ಟಮೈಸ್ ಮಾಡ್ತೀವಿ. ಆಮೇಲೆ ನಾರ್ಮಲ್ ಪೀಪಲ್ಲು ಆ ಥರ ಎಲ್ಲ ಟೈಮ್ ಇಲ್ಲ ಅಂದರೆ ಬಂದರೆ ನಮ್ಮ ಹತ್ರ ರ್ಯಾಂಡಾಗಿ ತುಂಬ ಕಾಸ್ಟ್ಯೂಮ್ಸ್ ಇದೆ. ನೀವು ಬಂದರೆ ಆರಾಮಾಗಿ ಯಾವ್ದು ಬೇಕಾದ್ರೆ ತೊಗೊಂಡು ರೆಂಟ್ ತೊಗೊಂಡು ಮಾಡ್ಬೋದು ಸರ್. ಹಿಂಗಿದೆ ನಮ್ಮ ಬಿಸ್ನೆಸ್ಸು. ನಿಮ್ಮ ಹತ್ರ ಬಂದರೆ ಕಸ್ಟಮೈಸು ಮಾಡ್ತೀರಾ, ಪ್ಲಸ್ ನಿಮ್ಮ ಹತ್ರ ರೆಡಿ ಇರೋದು ಕೂಡ ಮಾಡ್ಕೊಂಡು ಹೋಗ್ಬೋದು. ಹೌದು, ಬಟ್ ಏನಂದರೆ ನಾವು ಕೆಲವು ತುಂಬ ಕಸ್ಟಮರು ಬ್ಲೌಸ್ ವರ್ಕ್ ಮಾಡಿಕೊಡಿ, ಸ್ಟಿಚಿಂಗ್ ಮಾಡಿಕೊಡಿ, ಮೆಟೀರಿಯಲ್ ತರ್ತೀನಿ, ಅದೆಲ್ಲ ನಾವು ಮಾಡೋದಿಲ್ಲ. ನಾವು ಮಾಡೋದು ಎಕ್ಸ್ಕ್ಲೂಸಿವ್ ಓನ್ಲಿ ರೆಂಟಲ್ ಬಿಸ್ನೆಸ್ ಮಾಡೋದು. ಸೊ ಅವ್ರು ಏನು ಕೇಳ್ತಾರೋ ಆ ಥರ ನಾನು ರೆಂಟ್ ಮಾಡಿಕೊಡ್ತೀನಿ ಸರ್. ಆಮೇಲೆ ತುಂಬ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ, ಬಂದು ಟ್ರೈ ಮಾಡ್ಬೋದು. ಸೊ ಇದಿಷ್ಟು ಬಿಗ್ ಬಾಸ್ ಫಿನಾಲೆಗೆ ಇಬ್ಬರು ಸ್ಪರ್ಧಿಗಳಿಗೆ ಫ್ಯಾಷನ್ ಡಿಸೈನ್ ಮಾಡಿಕೊಟ್ಟಂತಹ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.